ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಟೊಮ್ಯಾಟೊ ಕಾಯಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು: ಕಾಯಿ ಟೊಮ್ಯಾಟೊ ಅರ್ಧ kg ಅಷ್ಟು, ಬೆಲ್ಲ ಒಂದು ಸ್ವಲ್ಪ, 8ರಿಂದ 10 ಬೆಳ್ಳುಳ್ಳಿ ಹೆಸಳು, ಒಣಕೊಬ್ಬರಿ 1 ಕಪ್ಪಷ್ಟು, ಹಸಿಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನಿಲ್ಲಿ 6 ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಕಪ್ಪಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ. ಟೊಮ್ಯಾಟೊನ ಹುರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ದಪ್ಪ ಬಾಣಲಿ ಇಟ್ಕೊಳ್ಳಿ. ಇದಕ್ಕೆ ಒಂದು 2 ಸೌಟಷ್ಟು ಎಣ್ಣೆ ಬೇಕಾಗುತ್ತೆ. ಇಲ್ಲಿ ಸಣ್ಣ ಸೌಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಎಣ್ಣೆಯಲ್ಲಿ ಚೆನ್ನಾಗಿ ಟೊಮ್ಯಾಟೊ ಕಾಯಿನ ಮಗ್ಸ್ಕೋಬೇಕು. ಅದಕ್ಕಿಂತ ಮುಂಚೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅರಿಶಿನ ಹಾಕ್ಕೊಳ್ಳಿ. ಇದು ಎಲ್ಲ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಕಾಯಿ ಹಾಕ್ಕೋಬೇಕು. ಇದು ಮಗ್ಗಕ್ಕೆ ಏನಿಲ್ಲ ಅಂದರೂ ಒಂದು 15 ನಿಮಿಷ ಬೇಕಾಗುತ್ತೆ. ಕ್ಲೀನಾಗಿ ಸಾಫ್ಟಾಗಿ ಮಗ್ಬೇಕಿದು. ಈ ರೀತಿ ಟೊಮೆಟೊನ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಸೋದ್ರಿಂದ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಚಟ್ನಿ ಒಂದು ವಾರ ತನಕ ಇಟ್ಕೋಬೋದು. 10 ನಿಮಿಷ ಆದಮೇಲೆ ಈ ರೀತಿ ಆಗಿರುತ್ತೆ. ಸಿಪ್ಪೆ ಎಲ್ಲ ಆದಷ್ಟಕ್ಕದೇ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಮಗ್ಗಿದೆ ಅಂತ ಅರ್ಥ. ಇನ್ನೂ ಒಂದು 5 ನಿಮಿಷ ನೀಟಾಗಿ ಮಗ್ಸ್ಕೋಬೇಕು. ಒಂದು 15 ನಿಮಿಷ ಆದಮೇಲೆ ಮೆಣಸಿನ್ಕಾಯಿ ಸೇರಿಸ್ಕೋಬೇಕು. ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನ ಫಸ್ಟೇ ಹಾಕ್ಕೊಂಡು ಹುರಿದ್ರೆ ತುಂಬ ಘಾಟಾಗುತ್ತೆ. ಅದರಿಂದ 15 ನಿಮಿಷ ಆದಮೇಲೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡ್ರೆ ಅದು ಒಂದು 10 ನಿಮಿಷ ಮಗ್ಗುತ್ತೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಇದೆಲ್ಲ ಎಣ್ಣೆಯಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಮಗ್ಬೇಕು. 15 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದೆ. ಸಿಪ್ಪೆ ಎಲ್ಲ ಆದಷ್ಟಕ್ಕದೇ ಬಿಟ್ಕೊತಾ ಇರುತ್ತೆ. ಅರ್ಧ kg ಟೊಮೆಟೊ ತೊಗೊಂಡ್ರೆ ನಿಮಗೆ 1/4 kg ಅಷ್ಟಕ್ಕೆ ಬರೋ ತನಕ ಹುರ್ಕೋಬೇಕು. ಫಸ್ಟು ಮಿಕ್ಸಿಗೆ ಒಣಕೊಬ್ಬರಿ, ಬೆಲ್ಲ ಮತ್ತು ಉಪ್ಪು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಆನಂತರ ನಾವು ಹುರಿದಿಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೋಬೇಕು. ಟೊಮೆಟೊನ ಸ್ವಲ್ಪ ಹಾಕ್ಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಯಾಕೆಂದರೆ ಇದು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ಚಟ್ನಿ ರುಬ್ಕೊಂಡಿದ್ದಾದಮೇಲೆ ನಾವು ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸೇರಿಸ್ಕೋಬೇಕು. ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅಥವಾ ಮೊಸರನ್ನಕ್ಕೆ, ಈವನ್ ಇದನ್ನು ಚಕ್ಲಿ ನಿಪ್ಪಟ್ಟು ಜೊತೆ ಕೂಡ ನಂಚ್ಕೊಂಡು ತಿನ್ಬೋದು. ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇದ್ರದ್ದು ಇಂಗ್ರೀಡಿಯೆಂಟ್ಸು ಮತ್ತು ಪ್ರಾಸೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಅಡುಗೆಗಳಿಗೆ ಲೈಕ್ ಕೊಡಿ. ಥ್ಯಾಂಕ್ ಯು.